ಹಲೋ. ಹಲೋ, ಯಾರು ಮಾತಾಡೋದು? ನಾನು ವೀಣಾ ಮಾತಾಡ್ತಿರೋದಪ್ಪ. ಯಾರಮ್ಮ ನೀನು? ಯಾಕಪ್ಪ ಹಿಂಗ್ ಮಾತಾಡ್ತಿದ್ಯಾ? ರೆಕಾರ್ಡಿಂಗ್ ಯಾಕೆ ಆನ್ ಮಾಡಿದ್ಯಾ? ರೆಕಾರ್ಡಿಂಗಾ? ರೆಕಾರ್ಡಿಂಗ್ ಯಾಕೆ ಆನ್ ಮಾಡಿದ್ಯಾ? ಯಾರ ಹತ್ರ ಬಗ್ಗೆ ಹೋಗು ಬಾ ಅಂತ ಏನೇನೋ ಮಾತಾಡ್ತಿದ್ಯಲ್ಲಪ್ಪ. ನೀನ್ ಯಾರು ಮಾತಾಡೋದು? ನೀನ್ ಯಾರು ಅಂದ್ರೆ ಅರ್ಥ ಏನಪ್ಪ? ನೀ ಯಾರು ಮಾತಾಡೋದು? ಸತ್ತೋಗಿದೆಯಲ್ಲ 6 ತಿಂಗಳಿಂದ. ಆ? ಯಾರು ನೀನ್ ಮಾತಾಡೋದು? ಸತ್ತೋಗಿದ್ಯಾ ಅಂದ್ರೆ ಏನರ್ಥ? ಏನ್ ಫೋನ್ ಮಾಡಿದ್ಯಾ? ಏನಕ್ಕೆ ನಮ್ಮ ಅಮ್ಮಂಗೆ ಫೋನ್ ಮಾಡಿರೋದು ನೀನು? ಅಮ್ಮನಿಗೆ ಅಂದ್ರೆ ನನ್ನ ಮಗಳಲ್ಲಿದ್ದಾಳಲ್ಲಪ್ಪ. ನಿನ್ನ ಮಗಳಿದ್ರೆ ನೀನ್ ಯಾಕೆ ನಮ್ಮ ಅಮ್ಮಂಗೆ ಫೋನ್ ಮಾಡ್ತೀನಿ? ಇದೇನ್ ಹಿಂಗ್ ಮಾತಾಡ್ತಿದ್ಯಾ ನೀನು? ನೀನ್ ಯಾಕೆ ಹಿಂಗ್ ಮಾತಾಡ್ತೀಯ? ಒಂದ್ ನಿಮಿಷಪ್ಪ, ಒಂದ್ ನಿಮಿಷ. ನಮ್ಮ ಅಮ್ಮ ನೀನ್ ಯಾರು ಫೋನ್ ಮಾಡಕ್ಕೆ? ನಾನು ನನ್ನ ಮಗಳಲ್ಲಿದೆ. ನಿನ್ ಮಗಳ ಬಂದು ನೋಡ್ಕೊಂಡು ಹೋಗೋ. ನನ್ನೇನ್ ಕೇಳ್ತೀಯ? ಹೌದು, ಒಂದ್ ನಿಮಿಷ ಇರೇ. ನನ್ನೇನ್ ಕೇಳ್ತೀಯ? ಸರಿಯಾಗಿ ಮಾತಾಡಿ. ಏನ್ ಹಂಗ್ ಮಾತಾಡ್ತಿದ್ಯಾ? ಮಾತಾಡಿದೆ ಏನೇ ನನ್ನ ಹತ್ರ ಮಾತಾಡೋದು ನೀನು? ನಮ್ಮ ಅಮ್ಮಂಗೆ ಯಾಕೆ ಫೋನ್ ಮಾಡಿದ್ಯಾ? ಕಿಶೋರ್ ಅವ್ರೆ, ನಾನ್ ತಾರಾ ಮಾತಾಡ್ತಿರೋದು. ಕಿಶೋರ್ ಅವ್ರೆ, ಫೋನ್ ಕೊಡ್ರಿ ಅವ್ರಿಗೆ. ಒಂದ್ ನಿಮಿಷ. ಯಾಕೆ ಒಂದ್ ನಿಮಿಷ ಕೊಡ್ರಿ. ಅಲ್ಲ, ಯಾರು ಮಾತಾಡಲ್ಲ, ಫೋನ್ ಕೊಡ್ರಿ ಅವ್ರಿಗೆ. ಕಿಶೋರ್ ತಾನೇ ಮಾತಾಡ್ತಿರೋದು? ಹೌದು, ಫೋನ್ ನಾನೇ ಮಾತಾಡ್ತೀನಿ. ಆಯ್ತು, ಒಂದ್ ನಿಮಿಷ. ಇವ್ರು ಸೋನು ಫೋನ್ ಎತ್ತುತ್ತಿಲ್ಲ. ನಾನೀಗ ಯಾರ ಹತ್ರ ಮಾತಾಡಲ್ಲ, ಫೋನ್ ಕೊಡಿ ಅವ್ರಿಗೆ. ಸರಿ, ಮಾತಾಡಿರಂತೆ. ಕೇಳಿಸ್ಕೊಳ್ಳಿ ನೀವು. ಅವಳು ಫೋನ್ ಎತ್ತುತ್ತಿಲ್ಲ. ಅವ್ರಿಗೆ ಫೋನ್ ಕೊಡಿ. ನಾನೇ ಫೋನ್ ಮಾಡಬೇಡ ಅಂತ ಹೇಳಿರೋದು. ಯಾಕೆ? ನಿಮ್ಮ ಹತ್ರ ಹೇಳಲ್ಲ, ನಮ್ಮ ಅತ್ತೆ ಅನ್ಸ್ಕೊಂಡವಳಿಗೆ ಹೇಳ್ತೀನಿ. ಆಯ್ತು, ಒಂದ್ ನಿಮಿಷ ನಿಧಾನಕ್ಕೆ. ಅದನ್ನೇ ತಗೋ. ನಮ್ಮ ಫ್ಯಾಮಿಲಿ ಮ್ಯಾಟ್ರ್ ಕೊಡಿ ಅವ್ರು. ಹಲೋ. ಏನ್ ಹೇಳೋನಂತೆ? ಯಾಕೆ? ಅಲ್ಲ, ನೀನ್ ಹೆಂಗ್ ಮಾತಾಡ್ತಿದ್ಯಪ್ಪ ನಮ್ಮ ಹತ್ರ? ಯಾವ ಹೇಳೋನಂತೆ? ನೀನೇನ್ ನನ್ನ ಹತ್ರ ನೀನೇನ್ ತಾಯಿ ಹತ್ರ ನೀನೇನ್ ಮಾತಾಡ್ತಿದ್ಯಾ ನೀನು? ಅಲ್ಲಪ್ಪ, ಯಾವನ್ ಹೋಗಲ್ಲೇ ಬಾರಲ್ಲೇ. ನೀನ್ ಯಾರಿಗೆ ಮಾತಾಡ್ತಿದ್ಯಾ ನಮ್ಮ ಹತ್ರ? ನೀನ್ ಯಾವಾಗ ಮಾತಾಡ್ತಿದ್ಯಾ? ಅಲ್ಲಪ್ಪ, ನನ್ನ ಯಾಕಪ್ಪ ನೀನ್ ಹೋಗೇ ಬೇರೆ ಅಂತಿದ್ಯಾ? ನಾಟಕ ಆಡ್ತಿದ್ದೀರಾ ನೀವು? ಏನ್ ಮಾಡ್ಬೇಕಾಗಿತ್ತು ನಾವು? ಅಲ್ಲಪ್ಪ, ಒಂದ್ ನಿಮಿಷ ಇದೆ. ಯಾಕಪ್ಪ ಫೋನ್ ಮಾಡ್ಬೇಡ? ನೀವು ಒಂದ್ ನಿಮಿಷ. ಗ್ಯಾರಂಟಿ ಕೊಡಿ. ನನ್ ಯಾವನ್ ಗಂದಿದ್ ಹೋಗಬಾರ ಅಂತ. ಒಂದ್ ನಿಮಿಷ. ನನ್ನ ಯಾಕಪ್ಪ ನೀನ್ ಹೋಗೇ ಬೇರೆ ಅಂತಿದ್ಯಾ? ನನ್ನ ಯಾಕೆ ಹೋಗೇ ಬೇರೆ ಅಂತಿದ್ಯಾ? ನನ್ ಮಗಳು ಫೋನ್ ಯಾಕೆ ಇಟ್ಕೊಂಡಿದ್ದೀರಾ? ತಾರಾಂಟಿ ಕೊಡಿ. ಅಲ್ಲ, ತಾರಾ ಆಂಟಿ ಕೊಡೋದಿರ್ಲಪ್ಪ. ನನ್ನ ಹತ್ರ ಯಾಕೆ ನಿನ್ನ ಹತ್ರ ಜಾಸ್ತಿ ಮಾತಾಡಲ್ಲ. ನೀನ್ ಮುಚ್ಕೊಂಡಿರೋ. ನೀನ್ ಯಾಕೆ ಮುಚ್ಕೊಂಡಿರ್ಬೇಕು? ಏನ್ ಮುಚ್ಕೊಂಡಿರ್ಬೇಕು? ಏನ್ ಹಿಂಗ್ ಮಾತಾಡ್ತಿದ್ಯಾ ನೀನು? ಕೊಡು, ಅಣ್ಣವ್ರು ಕೊಡು. ಅಣ್ಣವ್ರು ಕೊಡಿ. ನೀನ್ ಏನೇ ಯಾರಿಗ್ ಮ್ಯಾಕ್ ಕೊಡ್ಬೇಕೆ ನೀನು? ಬಾರೆ, ನೀನು ಇಲ್ಲೇ ಧರ್ಮಸ್ಥಳದಲ್ಲಿ ಇದ್ದೀನಿ. ಬಾರೆ. ಒಂದ್ ನಿಮಿಷ ಇರು, ಬಂದೆ. ಒಂದ್ ನಿಮಿಷ ಇರು. ಒಂದ್ ನಿಮಿಷ. ಬಾರೆ, ಆಯ್ತು. ಏನು ಹೋಗೇ ಬರೆ ಅಂತ ಮಾತಾಡ್ತೀಯಾ? ಏನಲ್ಲ? ಒಂದ್ ನಿಮಿಷ. ನನ್ನ ಮಗಳು. ಒಂದ್ ನಿಮಿಷ. ನನ್ನ ಮಗಳು. ಒಂದ್ ನಿಮಿಷ. ನಿನ್ ಮಗಳು ತಾನೇ? ಕರ್ಕೊಂಡೋಗ್ ಬಾರೆ. ಕರ್ಕೊಂಡೋಗೆ. ಒಂದ್ ನಿಮಿಷ. ಹಲೋ, ಯಾರು ಇದು? ಹಲೋ, ಯಾರು? ಹಲೋ, ನೀವು ಕೊಡಿ ಪುಟ್ಟ ಕೊಡಿ. ಒಂದ್ ನಿಮಿಷ. ಪುಟ್ಟ ಕೊಡಪ್ಪ, ಒಂದ್ ನಿಮಿಷ. ನೀವ್ಯಾರ್ರಿ ಮಾತಾಡೋದು? ಅಯ್ಯೋ, ಕೊಡು ನೀನು ಸುಮ್ಮನೆ. ಗೊತ್ತಾಗಲ್ಲ. ಯಾರು ಮಾತಾಡೋದು? ನಾನು ಶ್ರೀನಿವಾಸ್ ಮಾತಾಡ್ತಿದ್ದೀನಿ. ಕೊಡು ಒಂದ್ ನಿಮಿಷ. ಅವ್ರಿಗೆ ಬಂಬಳ ಹೊಡಿತಾವ್ರಿ ಇಲ್ಲಿ. ನೀವೇನ್ ಮಾತಾಡೋ ಇದಿಲ್ಲ. ನೀವು ಕೊಡಿ ಪುಟ್ಟ ನೀವು ಸುಮ್ಮನೆ. ಹೋಗಮ್ಮ ನೀವು. ಪುಟ್ಟ ಯಾಕೆ ಮಾತಾಡ್ತೀರಾ? ಅಯ್ಯೋ, ಕೊಡಪ್ಪ. ಏನ್ ಸಂಬಂಧ ಮೇಲೆ ಮಾತಾಡಂಗಿಲ್ವಾ? ಯಾವ ಸಂಬಂಧ? ಸಂಬಂಧ 6 ತಿಂಗಳಿಂದಲೇ ಹೊರಟು. ಯಾವ ಆಯ್ತು, ಅದಕ್ಕೆ ಏನ್ ಮಾಡಿದೀರಪ್ಪ ಅವ್ರನ್ನ ಹೋಲಿ ನೀವು? ಈಗ ಏನು ಕತ್ರಸ್ ಸಾಕಾಗ್ಬಿಟ್ಟಿದೀವಿ. ಈಗ ಕತ್ರಸ್ ಸಾಕಾಗ್ಬಿಟ್ಟಿದೀವಿ ಪಾಪ. ಹಿಂಗ್ ಕೂಗಾಡಿದ್ರೆ ನಾನು ಏನಮ್ಮ ಮಾತಾಡ್ಲಿ? ನೀವ್ ಹಿಂಗ್ ಕೂಗಾಡಿದ್ರೆ ನಾನು ಏನ್ ಮಾತಾಡ್ಲಿ ಅವ್ರ ಹತ್ರ? ಸುಮ್ಮನೆ ಸ್ವಲ್ಪ. ಹಲೋ, ನೀವ್ ಯಾಕೆ ಮಾತಾಡ್ತೀರಾ? ನೀವ್ ಯಾಕೆ ಬಾಯಿ ನೋಡ್ಕೊಂತೀರಾ? ಕೊಡ್ರಿ. ಹಂಗಲ್ಲ ಇದ್ರೆ ಒಂದ್ ನಿಮಿಷ ಕೇಳಿಸ್ಕೊಂಬಾರಯ್ಯ. ನೋಡಿ ಸರ್, ನಾನು ಹೇಳ್ತೀನಿ ಸರ್, ನೀವು ಮಾತಾಡಬೇಡಿ. ನಿಮ್ಗೆ ಸಂಬಂಧ ಇಲ್ಲ. ಏನಿದ್ರು ರಮೇಶ್ ವೀಣಾ ಅದಕ್ಕೆ ಸಂಬಂಧಪಟ್ಟವ್ರು. ನೀವು ಮಾತಾಡಬೇಡಿ. ಒಂದ್ ನಿಮಿಷ. ನಿಮಗೆ ವಿಚಾರಗಳು ಗೊತ್ತಿಲ್ಲ. ನೀವು ಸುಮ್ಮನೆ ಇದ್ಬಿಡಿ. ಕಿಶೋರ್, ಯಾರ ಹತ್ರ ಮಾತಾಡ್ತಿದ್ಯಾ? ಕಿಶೋರ್ ಕೇಳಿಸ್ಕೊ ಇಲ್ಲಿ. ಕಿಶೋರ್ ಅಲ್ಲ, ಕಿಶೋರ್ ಕೇಳಿಸ್ಕೊ ಇಲ್ಲಿ. ಯಾರು ಮಾತಾಡ್ತಿರೋದು? ನಾನ್ ತಾರಾ ಮಾತಾಡ್ತಿರೋದು. ಹೋಗಬಾರ ಅಂತಿದ್ದೀರಾ? ಏನ್ ಸಮಾಚಾರ? ಇಲ್ಲೆಲ್ಲ ಹೋಗಬಾರ ಅಂತಿದ್ದಲ್ಲ, ಏನ್ ಸಮಾಚಾರ? ಕೊಡು, ಸೋನು ಕೊಡಪ್ಪ, ಕೊಡು ಅಷ್ಟೇ. ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ. ಹೋಗಬಾರ ಅಂತ ಯಾರು ಅಂದಿದ್ದು? ನಾನ್ ನಿಮ್ ಗಂಡಂಗ್ ಹುಟ್ಟಿದೀನ. ಯಾಕೆ ಹೋಗಬಾರ ಅಂತಿದ್ಯಾ? ನೀನೇ ನಮ್ಮ ಇವಾಗ ಹೇಳ್ತೀನಿ ಸರಿಯಾಗಿ. ಸೋನು ವಾಯ್ಸು ಇಲ್ಲಿ ಕೊಡು ಈಗ. ಇಲ್ಲಾಂದ್ರೆ ಎದುರುಗಡೆ ಸೀನಣ್ಣ ಅವನಲ್ಲ, ಎದುರುಗಡೆ ಸೀನಣ್ಣ ಇದಾರಲ್ಲ, ಅವ್ರನ್ನ ಕರ್ಕೊಂಡ್ ಬರ್ತೀವಿ. ಅವನೇ ಮಾತಾಡ್ಬೇಡ ಅಂತ ಹೇಳೋನೆ ಅಂತ. ಯಾರು? ನೀವೇ
ಅಲ್ಲಪ್ಪ ನೀನ್ ಹೇಳ್ದಲ್ಲ ಕಾಲ್ ಮಾಡ್ಬೇಡ ಅಂತ ಹೇಳು ಅಂತ ಹೇಳಿದೀನಿ ಅಂದಲ್ಲ. ಮಾತಾಡ್ತಿದ್ದೀನಿ, ಮರ್ಯಾದೆ ಬಿಟ್ಟೇನ ಮಾತಾಡ್ತಿದ್ದೀನಾ? ನೀವು ಅದನ್ನೇ ಮಾತಾಡ್ತೀರ. ನಮ್ಮ ವೀಣನ್ ಏನು ಅವಳು ಇವಳು ಅಂತಿದ್ಯಲ್ಲ. ಯಾರಿಗೆ? ವೀಣನ ನಮ್ಮ ಅಕ್ಕನ ಏನಕ್ಕೆ ಹಂಗಂತಿದ್ಯಾ? ನಿಮ್ಮ ಅಕ್ಕ ನೆಟ್ಟು ಬಾಳ ಕೇಳು. ಏನ್ ಮಾಡವಳೆ? ನೆಟ್ಟು ಬಾಳ ಕೇಳ್ರಿ. ಏ ಏನಪ್ಪ ಈಗ ಇನ್ನು ಮದ್ವೆ ಆಗಿ 1 ವರ್ಷ ಆಗಿಲ್ಲ, ಈ ಅವತಾರ ಆಡ್ಬಿಟ್ಟಲ್ಲ ನೀನು. ಅವಳೇನ್ ಮಾಡವಳೆ? ಸೋನು ಸೋನು ಏನ್ ಮಾಡವಳೆ? ನೋಡಿ ಸೋನು ಏನ್ ಮಾಡವಳೆ? ಆಯ್ತು ನೀನ್ ನಮ್ಮ ಹತ್ರ ಹೇಳು. ನಿಮ್ಮ ಹತ್ರ ಯಾಕೆ? ನಾನ್ ಯಾಕೆ ನನ್ ವಿಚಾರ? ಸರಿ ಆಯ್ತು ಬತ್ತಿ ಬಿಡು ಅಲ್ಲಿಗೆ. ಆಯ್ತು ಬರೋಣ ಬಿಡು, ಬಂದ್ಬಿಟ್ಟು ಮಾತಾಡ್ಕೊಳ್ಳೋಣ. ಈ ದಿನ ಯಾಕೆ ಅವಳನ್ನ ಅವಾಯ್ಡ್ ಮಾಡಿದ್ಯಾ? ನೀವ್ ಯಾರಾದ್ರೂ ಬರ್ರಿ, ಮರ್ಯಾದೆಯಿಂದ ಮಾತಾಡ್ಬೇಕು. ಅವನು ಇವನು ಅಂದ್ರೆ ನೀನು ಅಷ್ಟೇ ಅಲ್ವಾ? ನಾನ್ ಹೇಳ್ತೀನಿ, ನಿಮಗ್ ಬಂದಿಲ್ಲ, ನಮ್ಮ ಅತ್ತೆಗೆ ನಾನು ಅನ್ಕೊಂಡಿದ್ದೀನಿ. ನೀನ್ ಅದನ್ನೆಲ್ಲ ಅದನ್ನೇಪ್ಪ ನಾನು ಹೇಳಿದ್ದು, ನಿಮ್ಮ ಅತ್ತೆಗೆ ಹೇಳಿದ್ದು. ನಮ್ಮ ಅಕ್ಕನ್ನು ಮೇಡಮ್ ಕೇಳ್ರಿ ಮೇಡಮ್, ನಾನು ಅವ್ರಿಗೆ ಅಂದಿರೋದು. ನಿನ್ಗೇನು ನಾನು ಫೋನ್ ಮಾಡಿ ಅದನ್ನೇ ಅವಳಿಗೆ ಹೇಳಿದ್ದಷ್ಟೇ. ನನಗೆ ಹೋಗೋ ಬಾರೋ ಅಂದ್ರೆ ನಾನು ಅನ್ಬೇಕಾಗ್ತೈತೆ. ಆಮೇಲೆ ಇಲ್ಲಿ ಕೇಳಿಸ್ಕೊ, ಇಲ್ಲಿ ನೀನ್ ಅವಳಿಗೆ ಫೋನ್ ಕೊಟ್ಬಿಟ್ಟಿದ್ರೆ ಏನಾಗ್ಬಿಡೋದು ಈಗ? ಯಾಕೆ ಕೊಡ್ಲಿ? ನಾನ್ ಕೊಡಲ್ಲ. ಅವಳು ಏನ್ ಮಾಡ್ಬೇಕು? ಯಾರು? ನಮ್ಮ ಅಕ್ಕ ಮಾಡಬಾರ್ದ? ಏನ್ ಉಳ್ಸ್ಕೊಂಡವಳು? ಯಾಕೆ ಏನ್ ಮಾಡೋರೆ? ಏನ್ ಉಳ್ಸ್ಕೊಂಡವಳು? ಅಂತದ್ ಏನ್ ಮಾಡೋರು ಹೇಳು? ಏನ್ ಉಳ್ಸ್ಕೊಂಡವಳು ನೋಡಕ್ಕೆ? ಅಂದ್ರೆ ಅರ್ಥ ಅಂದ್ರೆ ಒಂದ್ ಯೋಗ್ಯತೆಗೆ ಅಲ್ಲ. ಆಯ್ತು ಹೇಳಿ ಏನ್ ಮಾಡೋರೆ ಅಂತ ಹೇಳ್ಬಿಡು, ಇಲ್ಲೇ ಮರ್ಯಾದೆ ಮಾಡ್ತೀವಿ. ಏನ್ ಮರ್ಯಾದೆ ಮಾಡೋದು? ಆಯ್ತು ಹೇಳಪ್ಪ, ನೀನೇನ್ ಹೇಳೋದು ಇಲ್ಲ ಏನು ಇಲ್ಲ, ಹಿಂಗಾಡ್ತೀಯಾ? ಏನ್ ಅಂದವಳು ಹೇಳು? ನಾನು ಅವಳಿಗೆ ಬುದ್ಧಿ ಕಲ್ಸ್ಕೊಂತೀನಿ, ನೀವು ಅದಕ್ಕೆ ಎಂಟ್ರಿ. ಏನ್ ಬುದ್ಧಿ ಕಲ್ಸ್ಕೊಂಡು? ಏನ್ ಫೋನ್ ಕೊಡ್ದಾರೆ? ಏನು ಮಾಡ್ದಾರೆ? ನಿಮ್ಗೆ ಯಾಕೆ ಹೇಳ್ಬೇಕು ನಾನು? ನನ್ಗಲ್ಲ, ನಮ್ಮ ಅಕ್ಕನ್ಗೆ. ನಿಮ್ಗೇನ್ರಿ ಕನ್ಸರ್ನು? ನಿಮ್ಗೂ ನನ್ ಸಂಬಂಧ ಇಲ್ಲ. ನಾನು ಕೇಳ್ತಾನೆ ಇಲ್ಲ. ನಾವೇನೋ ಒಂದ್ ಕಾಲ್ ಮಾಡಿದೀವ? ನೀನ್ ಇದ್ರ ತರ ರೌಡಿಸಮ್ ತರ ನನ್ನ ಹತ್ರ ಮಾತಾಡ್ಬಿಟ್ರೆ ನಾನು ಹೇಳಿದ್ದು ವೀಣನ್ ಹತ್ರ ಏನ್ ಹೇಳಿದ್ಯಾ ಅಂತ ಹೇಳಿದ್ದು. ನೀನ್ ನನ್ನ ಹತ್ರ ಮಾತಾಡ್ಬಿಡಮ್ಮ. ನಾನು ಹೇಳ್ತಾ ಇದ್ದೀನ ಅಂತ ನಾನ್ ಮಾತಾಡ್ತಿದ್ದೀನ? ಹೇಳು. ನೋಡ್ರಿ ಮೇಡಮ್, ನಿಮಗ್ ಕನ್ಸರ್ಲಿಲ್ಲ. ನಾನು ಹೌದೌದು, ನನಗೆ ಹೇಳ್ಬೇಡ ನೀನು. ನಾನು ಹೇಳ್ತಿರೋದು ವೀಣಾ ಕೇಳ್ತಾವಳಲ್ಲ, ಅದನ್ನೇ ಹೇಳ್ಬೇಡ. ಆಮೇಲೆ ಸರಿ ಇಲ್ಲಿ ಕೇಳ್ಕೊ, ಇಲ್ಲಿ ನಾನು ಹೇಳೋದು ವೀಣನ್ಗೆ ಹೇಳು. ನೀವು ಅಂತ ಬರ್ಬೇಕು, ನಾನ್ ಹೆಂಗ್ ಮಾತಾಡ್ತೀನಿ ಹಂಗೆ ಬರ್ಬೇಕು. ಹೌದು ಅದನ್ನೇ ಇಲ್ಲ, ನಿಮ್ ತಂದೆಯವರು ಕೊಡಿ, ಯಾರಿಗಾದ್ರೂ ಕೊಡಿ ಸರ್. ತಂದೆ ಯಾರು? ಕೊಡಿ ಸರ್, ನೀವು ಇನ್ಸ್ಪೆಕ್ಟರ್ ಕೊಡಿ ನೀವು. ನೋಡಿ ಮೇಡಮ್, ನಾನು ಮಾಡಿರೋದು ಅವ್ರಿಗೆ. ನಿಮ್ಮ ಹತ್ರ ನಾನು ಯಾರ್ಯಾರಿಗೂ ಕೊಡಲ್ಲ. ನಾನು ನಮ್ಗೆ ಏನ್ ಬೇಡ, ಈಗ ನಂಗೆ ಸೋನು ಕೊಟ್ಬಿಡು ಅಷ್ಟೇ. ಆಯ್ತು ನಾ ಬಂದು ಕೊಟ್ಬಿಡಿ ಬರ್ಬೇಕು. ಆಯ್ತು ಕೊಟ್ಬಿಡಿ. ನಾನ್ ಕೊಡಲ್ಲ. ಏನ್ ಇವಾಗ? ನಾನ್ ಕೊಡಲ್ಲ. ಏನ್ ಇವಾಗ? ಯಾಕೆ ಕೊಡ್ಬಾರ್ದಲ್ವ? ನಿಮ್ ತಾಯಿ ಅವ್ರ ಅಮ್ಮ ತುಂಬಾ ಹುಷಾರಿಲ್ದಾರೆ ಆಗೋರೆ. ಯಾರು? ನಮ್ಮ ಅಕ್ಕ. ಸತ್ತೋಗ್ಲಿ. ಏನು ಸತ್ತೋಗ್ಲಿ? ಯಾಕೆ ಸತ್ತ? ನೀವ್ ಹಿಂಗಂದ್ಮೇಲೆ ನಾವ್ ಏನ್ ಮಾಡ್ಬೇಕು ಹೇಳು? ಏನಾದ್ರು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಏನಾದ್ರು ಮಾಡ್ಕೊಳ್ರಿ, ಏನ್ ಬೇಕಾ ಮಾಡ್ಕೊಬೋದು. ಆಯ್ತು ಬತ್ತಿ ಬಿಡು. ನಮ್ಮ ಮಗಳನ್ನ ನಾವು ಅವಳು ಏನ್ ಹೇಳ್ತಾಳೆ ಅದನ್ನ ಕೇಳ್ಕೊಂಡ್ ಬರ್ತೀವಿ ಬಿಡು. ಏನ್ ಈ ತರ ಮಾತಾಡ್ತೀನಿ? ನಂಗೆ ಅರ್ಥನೇ ಆಗ್ತಿಲ್ಲ ನೀನ್ ಮಾತಾಡ್ತಿರೋದು. ನಾನ್ ರೆಡಿ ಇದೀನಿ, ಮಾಡ್ಕೊಳ್ರಿ. ಏನ್ ಅವಳು ಕೊಡು ಹೋಗ್ಲಿ, ನಿನ್ನ ಹತ್ರ ಏನು ಅವಳು ವಾಯ್ಸ್ ಕೇಳಿಸ್ಕೊಳ್ಳೋಣ. ನೀನ್ ಕೊಡು ಅನ್ಬೇಡ, ಕೊಡ್ರಿ ಅಂತ ಹೇಳು ಅಷ್ಟೇ. ಆಯ್ತು ಕೊಡು ಬೇಗ. ನಿನ್ನ ಹತ್ರ ಜಾಸ್ತಿ ನಾನು ಮಾತಾಡಲ್ಲ. ಆಯ್ತು, ಇದೇನ್ ಕಿಶೋರ್ ಈ ತರ ಒಳ್ಳೆ ಮಕ್ಕಳು ಅಲ್ಲ, ನೀನ್ ದೊಡ್ಡವನು ಅಲ್ಲ. ನಾನ್ ದೊಡ್ಡವನಲ್ಲ, ನನ್ಗೆ ಎಷ್ಟು ತಾಳ್ಮೆಯಿಂದ ಹಿಡ್ದಿದ್ದೀನಿ ಇವತ್ತು ನಾನು ಹೇಳ್ತಿದೀನಿ. ನನ್ನಂತವ್ನ ಇವ್ರು ಹಿಂಗ್ ಮಾಡ್ತವ್ರೆ ಅಂದ್ರೆ ಏನ್ ಮಾಡೋರಪ್ಪ ಹಂಗೆ? ಕುತ್ಕೊಂಡ್ ಕೇಳ್ರಿ ಒಂದ್ ನಿಮಿಷ. ಆಯ್ತು ನೀನ್ ಹೇಳ್ಬಿಟ್ಟು ನಾನು ಅವಾಗ ಕೇಳ್ತೀನಿ. ಏನ್ ಮಾಡೋರು ಕೇಳ್ರಿ. ಏನ್ ಮಾಡ್ಬೇಕಿತ್ತು ಅಳಿಯ ಅನ್ಬಿಟ್ಟು? ಏನ್ ಮಾಡ್ಬೇಕಿತ್ತು? ಏನು ಇಂಥದ್ದು ಹೇಳು. ಒಂದು ತಗೊಂಡ್ ನಾಯಿ ತರ ಬಿಸಾಕಿದ್ರು ಏನ್ ಮಾಡ್ಕೊಳ್ಳಿ, ಏನ್ ಮಟ್ಲು ಅಂತ ಏನಾದ್ರು ಒಂದ್ ಮಾತ್ಗು ಏನ್ ನಮ್ಗೆ ಅರ್ಥ ಆಗ್ಲಿಲ್ಲ. ನಮ್ಗೆ ಅವೆಲ್ಲ ಏನು ಗೊತ್ತಿಲ್ಲ. ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ. ನಾಯಿ ತರ ತಗೊಂಬಂದ್ ಮಗಳನ್ ಬಿಸಾಕದಲ್ಲ. ಏನ್ ಮಾಡ್ಕೊಂಡಿದ್ಯಾ, ಏನ್ ಮಟ್ಟಿದ್ಯಾ, ಒಂದ್ಸರಿ ಆದ್ರೂ ಒಂದ್ ಕನ್ಸನ ಆಯ್ತಾ? ಅಲ್ಲಪ್ಪ ನೀನು ದುಡಿತಿದ್ಯಲ್ವಾ, ನಮ್ಗೆ ನಮ್ ಕಡೆ ಯಾರು ಹಂಗೆಲ್ಲ ಇಲ್ಲ. ಮದ್ವೆ ಮಾಡ್ಕೊಡ್ತಿರಲ್ಲ, ಅವಾಗ ಗೊತ್ತಾಗುತ್ತೆ. ನಾನು ಹೇಳ್ತೀನಿ ಸುಮ್ಮನೆ. ಸರಿ ಆಯ್ತು, ಅದಕ್ಕೆ ಯಾಕೆ ಇಷ್ಟೆಲ್ಲ ರಾಧ ಅಂತ ಮಾಡ್ಕೋತಾರ? ರಾಧಾ ಅಂತಲ್ಲ, ಇಲ್ಲ ಅವಾಯ್ಡ್ ಮಾಡ್ಬಿಟ್ರೆ ಇದಾಗುತ್ತೆ ಅಂತನಾ? ನಾನ್ ನೋಡ್ರಿ, ನಾನು ನಿಮ್ಮ ಹತ್ರ ನಾನು ಮರ್ಯಾದೆ ಇಟ್ಕೊಂಡಿದ್ದೀನಿ. ಹೌದು, ದೇವರಣಿಗೂ ನಾನು ಅದಕ್ಕೆ ಏನೋ ಕೋಪದಲ್ಲಿ ಭಯ ಆಗಿದೆ ನಮ್ಗೆ. ನೀವು ಎಂಟ್ರಿ ಆಗ್ಬೇಡಿ ದಯವಿಟ್ಟು. ನಾವ್ ಎಂಟ್ರಿ ಆಗಲ್ಲ ಇದಕ್ಕೆ. ನೀನ್ ನಿಮ್ಮ ಅತ್ತೆ ಹತ್ರ ಮಾತಾಡ್ಕೊಂಡು ನನ್ನ ಹೋಗೋ ಬಾರೋ ಅವನು ಇವನು ಅಂದ್ರೆ ನನ್ ಬೇರೆ ಲೆಕ್ಕಕ್ಕೆ ಮಾತಾಡ್ಬಿಟ್ಟು. ಇಲ್ಲ ನೋಡು, ಏನೋ ಇವಾಗ ನಮ್ಮಕ್ಕನ್ ಏನೋ ಅರ್ಜೆಂಟ್ ಅಲ್ಲಿ ಹಿಂಗಂದಲ್ಲ, ಈ ಮಾತೆಲ್ಲ ವಾಪಸ್ ಹೋಗುತ್ತಾ ಅದು? ನಿಮಗ್ ನಾನು ಮರ್ಯಾದೆ ಕೊಟ್ಟು ಮಾತಾಡಿದೀನಿ. ನನಗೇನಾದ್ರು ಹೋಗೋ ಬಾರೋ ಅದು ನಾನ್ ಯಾಕೆ ನೀನ್ ಅಲ್ಲಿ ಕೇಳಿಸ್ಕೊ. ನೀನ್ ಅಲ್ಲಿ ಸೋನು ವಾಯ್ಸ್ ಕೇಳಿಸ್ಲಿಲ್ಲ ಅಂದ್ಮೇಲೆ ನಾವು ಬೇರೆಯವ್ರ ತರ ಅಲ್ಲ. ಸರಿ, ನೀನ್ ನಾವೇಳೋದು ಕೇಳಿಸ್ಕೊ. ಏನ್ ಗೊತ್ತಾ, ಸೋನುಗೆ 3 ದಿನದಿಂದ ಫೋನ್ ಬಂದಿಲ್ಲ. ಕೇಳಿ ಅವಳಿಗೆ ಏನೇನ್ ಮಾಡೋಳು ಕೇಳಿ ಅವಳನ್ನ. ನಿಮ್ಮ ಅಕ್ಕ ಅಲ್ವಾ? ಹೌದು ಕೇಳ್ತೀವಿ. ಆಯ್ತು ಕೇಳ್ತೀವಿ.
ಏನಿಲ್ಲ, ಎಂಗೇಜ್ಮೆಂಟ್ ನಂತರ ಎಲ್ಲಾನು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ನವೆಂಬರ್ 24, 2023 ಪ್ರತಿದಿನ ಪ್ರತಿ ಕ್ಷಣ ನನಗೆ ತೊಂದರೆ ಕೊಟ್ಟಿದ್ದಾರೆ. ದುಡ್ಡಿನ ವಿಚಾರಕ್ಕೆ ಪ್ರತಿದಿನ ಹೇಳಲಿಕ್ಕೆ ನಾನು ಸಾಧ್ಯ ಇಲ್ಲ ಮೇಡಮ್. ಇವತ್ತು ನಾನು ಫಸ್ಟ್ ಕಾರ್ ಅಂತ ಸ್ಟಾರ್ಟ್ ಮಾಡಿದ್ರು, ಅವ್ರ ತಾಯಿ ಇನ್ನೊಂದು ಸ್ಟಾರ್ಟ್ ಮಾಡಿದ್ರು, ನಾಳೆ ದಿನ ದುಡ್ಡು ಇಸ್ಕೊಂಬ ನಿನ್ನ ತಾಯಿ ಮನೆಯಿಂದ ಅಂತ, ಟ್ರಾನ್ಸ್ಫರ್ಗಂತ 10 ಲಕ್ಷ ಅಂತ ಇಸ್ಕೊಂಬ ಅಂತ ಅಂದರು. ನಾನು ಅವಾಗ ನನ್ನ ತಂದೆ ಥರ ನಾನು ಅದನ್ನು ಮಾತಾಡಲಿಲ್ಲ. ಕಾರ್ ಅಂತ ಮಾತಾಡಿದ್ರೆ ನನ್ನ ತಂದೆ ಅದನ್ನು ಕೊಟ್ಟಿದ್ದಾರೆ, ಅದೇನೋ ಸರಿ ಆಯಿತು. 10 ಲಕ್ಷ ಟ್ರಾನ್ಸ್ಫರ್ಗೋಸ್ಕರ ಇಸ್ಕೊಂಬ, ಆಮೇಲೆ ನಾವೀಗ ಟ್ರಾನ್ಸ್ಫರ್ ಆಗಿ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ ಅಡ್ವಾನ್ಸ್ಗೋಸ್ಕರ ಇಷ್ಟು ಲಕ್ಷ ಇಸ್ಕೊಂಬ, ಅಷ್ಟು ಲಕ್ಷ ಇಸ್ಕೊಂಬ, ಅದಕ್ಕೋಸ್ಕರ ಹೊಡೆದಿದ್ದಾರೆ ಮೇಡಮ್. ಪ್ರತಿದಿನ ಹೇಳಲಿಕ್ಕೆ ಆಗೋದಿಲ್ಲ ಬಿಡಿ, ಇಲ್ಲೆಲ್ಲ ಇಲ್ಲಿ ಮತ್ತು ಕೈಲೆಲ್ಲ ಹೊಡೆದಿದ್ದಾರೆ ತುಂಬಾ. ಆಮೇಲೆ ಬರೀ ನಮ್ಮಲ್ಲಿ ಏನು ಕೊಟ್ಟಿದ್ದಾರೆ, ಏನು ಮಾಡಿದ್ದಾರೆ, ಪ್ರತಿದಿನವೂ ಅಷ್ಟೇ ಇಷ್ಟು ಲಕ್ಷ ಹಾಕ್ಸ್ಕೊ ಅಕೌಂಟ್ಗೆ, ನನ್ನ ಅಕೌಂಟ್ಗೆ ಹಾಕ್ಸ್ಕೊಡು ಇಷ್ಟು ಲಕ್ಷ, ಈಗಲೇ ಬೇಕು ನನಗೆ, ಅವ್ರಿಗೆ ಫೋನ್ ಮಾಡು, ಟಾರ್ಚರ್ ಮಾಡೋರಿಗೆ ಅಂತ. ಆಮೇಲೆ ಅವ್ರ ತಂದೆಗೆ ಹೇಳೋದು, ಫೋನ್ ಮಾಡಿ ಪಕ್ಕದ ರೂಮ್ಗೆ ಹೋಗಿ ಏನಂತ, ಈಗಲೇ ಏನು ಸಿಟಿಲಿ ಅವ್ರು ನಮ್ಮ ನಾಗರಬಾವಿ ಮನೆ ಇದೆಯೋ, ಇನ್ನೋವಾ ಕಾರಿಂದ ಹಿಡಿದು ವಾಜರಲ್ಲಿ ಪ್ರಾಪರ್ಟಿ ಇದೆಯೋ, ಈಗಲೇ ಅದನ್ನೆಲ್ಲ ಬರ್ಸ್ಕೊಂಬಿಡು ಪಾಪ, ನನ್ನ ಅಕೌಂಟ್ಗೆ ನನ್ನ ಹೆಸ್ರಿಗೆ ಏನಿದೆಯೋ ಎಲ್ಲ ಮಾಡಿಸ್ಬಿಟ್ಟು ಇವಳು ಅಕೌಂಟ್ಗೆ ಅಂತೆಲ್ಲ ಹೇಳೋದು. ಆಮೇಲೆ ನನಗೆ ಜೀವ ಬೆದರಿಕೆ ಅಂತೂ ತುಂಬಾ ಮಾಡಿದ್ದಾರೆ ಮೇಡಮ್. ಡ್ರಾಯಲ್ಲಿರೋ ಗನ್ ಹಿಂಗೆ ತೆಗೆದು ಹಿಂಗೆ ಇಟ್ಟಿದ್ದಾರೆ, ನನಗೆ ಬೆಲ್ಟಲ್ಲಿ ಹೊಡೆದಿದ್ದಾರೆ, ಲಟ್ಟಣಿಗೆಲ್ಲ ಹೊಡೆದಿದ್ದಾರೆ. ಆಮೇಲೆ ಒಂದು ದಿನ ರಾತ್ರಿ ಮಾತ್ರ ಒಂದು 8 ಗಂಟೆಯಿಂದ 3:30 ಮಧ್ಯರಾತ್ರಿವರೆಗೂ 4 ಜನ ಹೊಡೆದಿದ್ದಾರೆ ಮೇಡಮ್. ಮಾವ ಕಪ್ಪಳಕ್ಕೆ, ಅತ್ತೆ ತಲೆ ಜುಟ್ಟೆಲ್ಲ ಹಿಡ್ದು, ನನ್ನ ಗಂಡ ಒದ್ದಿದ್ದಾರೆ, ನನ್ನ ಮೈದಾಯಿಂದ ಹಿಡಿದು 2 ತಿಂಗಳಿಂದ ಕಂಪ್ಲೀಟಾಗಿ ಫೋನ್ ಕಿತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಫೋನ್ ಕಿತ್ಕೊಂಡ್ರೆ ಕಾರಣ ಏನಂತಂದರೆ, ನನ್ನ ತಾಯಿ ಹತ್ರ ಮಾತಾಡಬಾರ್ದಂತೆ. ₹1 ದುಡ್ಡು ಕೊಟ್ಟಿಲ್ಲಲ್ಲ, ಏನಕ್ಕೆ ಮಾತಾಡ್ತೀವಿ, ಅವ್ರು ನಿನ್ನ ಪಾಲಕ್ಕೆ ಸತ್ತೋಗಿದ್ದಾರೆ ಅಂತ ಅನ್ಕೊಂಡ್ರೆ ಟಾರ್ಚರ್ ಕೊಟ್ಟಿದ್ದಾರೆ ಮೇಡಮ್. ಮಾತಾಡಬಾರ್ದು ನೀನು ಅಂತ, ಈ ಥರ ಎಲ್ಲ ತುಂಬಾ ಆಗೋಗಿದೆ. ಮದುವೆ ಆಗಿ 1.5 ಮಂತ್ ಇಂದ ಪ್ರತಿದಿನ ಸ್ಟಾರ್ಟ್ ಆಗಿದೆ ಮೇಡಮ್. ಒಂದು ದಿನ ನಾವು ನೆಮ್ಮದಿಯಾಗಿ ಊಟನೂ ನಾನು ನೆಮ್ಮದಿಯಾಗಿ ಮಾಡಿಲ್ಲ. ಯಾವಾಗ ಆ ಮನೆಯಿಂದ ಈಚೆ ಬಂದು ಅವಾಗಷ್ಟೇ ಒಂದು ಕೈ ತುತ್ತ ಊಟ ಮಾಡಿದೆ ಮೇಡಮ್. ಆಮೇಲೆ ಕಪ್ಪಳಕ್ಕೆ ಹಿಂಗೆ ಹೊಡೆದ್ರು, ಆವಾಗ ನಾನು ತಕ್ಷಣ ಬಿದ್ದೋದೆ ಅನ್ಕಾನ್ಷಿಯಸ್ ಆಗಿ. ಆಮೇಲೆ ಸ್ವಲ್ಪ ಅವನು ನೀರು ಇದು ಮಾಡಿದ್ದಕ್ಕೆ ಎದ್ದೆ, ಕಂಪ್ಲೀಟಾಗಿ ಬ್ಲಡ್ ಬಂದು ಎಲ್ಲ ಆಗಿ ಈಗ 30% ಡ್ರಮ್ಗೂ ಡ್ಯಾಮೇಜ್ ಆಗಿದೆ ಅಂತ ನನಗೆ ನಿನ್ನೆ ಟ್ರೀಟ್ಮೆಂಟಲ್ಲಿ ಹೇಳಿದ್ದಾರೆ ಡಾಕ್ಟರು. ಈ ಥರ ಎಲ್ಲ ತುಂಬಾ ಆಗಿದೆ ಮೇಡಮ್. ಇದು ಒಂದು ಮೇಡಮ್, ನೀವು ಇದನ್ನು 1 ಇಯರ್ನ 5 ಮಿನಿಟ್ಸಲ್ಲಿ ಹೇಳು ಅಂದರೆ ಅದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅತ್ತೆ ಫೋನ್ ಮಾಡಿ ಹೇಳ್ತಾರೆ, ಎಷ್ಟು ಹೊಡೆದು ಅವಳಿಗೆ ಅಂತ ಕೇಳ್ತಾರೆ ಫೋನ್ ಮಾಡಿ. ಇವ್ರು ಹೇಳ್ತಾರೆ, ಇಷ್ಟೇ ಹೊಡೆದು ಇನ್ನು ಮುಗಿಸ್ಬಿಡ್ಲಾ ಅಂತ ಕೇಳ್ತಾರೆ. ಆಮೇಲೆ ನಮ್ಮ ಮಾವ ಹೇಳಿದ್ದಾರೆ ಒಂದು ಪಾಯಿಂಟ್, ಏನಂತ ಅಂದರೆ, ಅದು ಈಗಲೇ ಹೇಳೋ ಅವ್ರನ್ನ ಎದುರಿಸೋಕ್ಕೆ ನಾಗರಬಾವಿ ಮನೆಗೆ ಒಂದೊಂದು ಸರಿ ನೋಟಿಸ್ ಕಳ್ಸೋಣ, ಎದುರ್ಕೊಂಡು ನಡಗ್ಬಿಡ್ತಾರೆ, ಅವಾಗ ಏನೋ ಕೊಡ್ತಾರೆ, ಅವಾಗ ಮಗಳಿಗೋಸ್ಕರ ಏನೋ ಮಾಡ್ತಾರೆ ಅಂತ. ಈ ಥರ ಎಲ್ಲ ಆಗಿದೆ ಮೇಡಮ್. ನಾನು ಏನಕ್ಕೆ ಪೇರೆಂಟ್ಸ್ಗೆ ಏನಕ್ಕೆ ಕೇಳಿಲ್ಲ ಅಂದರೆ, ನಾನು ಇರೋಳೊಬ್ಳು ಮಗಳು, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ನನಗೆ ಮರ್ಯಾದೆ ಹೋಗಬಾರ್ದು, ನಾಳೆ ಸರಿ ಹೋಗ್ಬೋದು, ಇದು ಏನೋ ಆಗ್ಬೋದು ಅಂತ ತುಂಬ ನೋವು ತಿಂದೆ ಮೇಡಮ್. ತಿನ್ನೋವರೆಗೂ ತಿಂದೆ, ನೋವು ತುಂಬ ತಿಂದಿದ್ದೀನಿ ಮಾತ್ರ. ಇದು ಕೊನೆಗೆ ನಾನು ಒಂದು ದಿವಸ ಹೇಳಲೇಬೇಕು, ಯಾಕಂದ್ರೆ ನನ್ನ ಪ್ರಾಣ ಉಳಿಸ್ಕೊಬೇಕು ಮೇಡಮ್. ನೀವೇ ಅರ್ಥ ಮಾಡ್ಕೊಳ್ಳಿ. ಬೆಡ್ ಮೇಲೆ ಹಾಕ್ಕೊಂಡು ಹೊಟ್ಟೆ ಮೇಲೆ ಕುತ್ಕೊಂಡ್ಬಿಟ್ಟ, ಆಮೇಲೆ ಪಿಲ್ಲೋ ಮೇಲೆ ಹಾಕ್ಬಿಟ್ರು. ನನ್ನ ಹೇಳ್ತೀನಿ, ಒಂಚೂರು ಕಾಲೆಲ್ಲ ಬದಲಾಡ್ಬಿಟ್ಟೆ ಮೇಡಮ್. ನಾನು ಅವಾಗ ಅವ್ರನ್ನ ಪುಷ್ ಮಾಡಲೇಬೇಕಿತ್ತು ಮೇಡಮ್. ಮತ್ತೆ ಗೋಡೆಗೆ ಹಾಕಿ ಲಾಕ್ ಮಾಡ್ಕೊಂಡ್ಬಿಡೋದು, ಗಂಟ್ಲೆಲ್ಲ ಹಿಂಗೆಲ್ಲ ಮಾಡೋದು. ಇನ್ನೂ ಪೇಯ್ನೇ ಕಮ್ಮಿ ಆಗಿಲ್ಲ ಮೇಡಮ್ ನನಗೆ. ಅಕ್ಕಪಕ್ಕದವ್ರ ಹತ್ರ ಏನೇನೋ ಹೇಳಿದ್ದಾರೆ, ಈ ಥರ ಎಲ್ಲ ವಿಚಾರ ತಂದಿದ್ದಾರೆ. ಅಕ್ಕಪಕ್ಕದವ್ರ ಹತ್ರ ಏನು ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಮೇಡಮ್ ನಮ್ಗೆ ಏನು ಗಮನಕ್ಕೆ ತಂದಿಲ್ಲ. ಪೇಯ್ನ್ಸ್ ಅಂತೂ ನನಗೆ ಗೊತ್ತು, ಪ್ರತಿದಿನ ಅನುಭವಿಸ್ತಿದ್ದೀನಿ ಮೇಡಮ್. ಇಲ್ಲೆಲ್ಲ ಸುಟ್ಟಿರೋದಾಗಿರ್ಬೋದು ಮೇಡಮ್. ತಲೆಗೆ ಹಾಕೊಂಡು ಹಿಂಗೆ ಮುಷ್ಟಿ ಮಾಡಿ ಕುಟ್ಟೋದು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತು ನನ್ನ ಪರಿಸ್ಥಿತಿ. ನಾನು ತಪ್ಪಿಸ್ಕೊಂಡ್ರು ಮತ್ತೆ ಡೋರ್ ತೆಗಿಯೇ ಡೋರ್ನ. ಏನೇ ಕೊಟ್ಟೋಳು ನಿಮ್ಮಮ್ಮ, ನಮ್ಮ ತಾಯಿನ ನಮ್ಮ ತಂದೆನ ಆಡಬಾರ್ದು ಲ್ಯಾಂಗ್ವೇಜು, ಕೀಳೆ ಮಟ್ಟದಲ್ಲಿ ಮಾತಾಡಿದ್ದಾರೆ ಮೇಡಮ್. SDM ಹಾಸ್ಪಿಟ್ಲಿಗೆ ನನ್ನ 5 ಟೈಮ್ಸ್ ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಮಾವ 2 ಸಲ ಕರ್ಕೊಂಡು ಹೋಗಿದ್ದಾರೆ. ನನ್ನ ಹಸ್ಬೆಂಡೇ 3 ಸಲ ಕರ್ಕೊಂಡು ಹೋಗಿದ್ದಾರೆ. ಏನಂತ ಹೇಳಬೇಕು ಅಲ್ಲಿ, ಬಿದೋದೆ ಅಂತ ಹೇಳು, ಏನೂ ಆಗಿಲ್ಲ, ಬಿದೋದೆ ಅಂತ. ಆಮೇಲೆ ಒಂದು ದಿವಸ ಏನಾಯ್ತು, ENT ಹೋಗ್ಲೇಬೇಕಿತ್ತು ಮೇಡಮ್. ಕಿವಿಲಿ ಸೋರ್ತಿದೆ, ನೀವೇ ಅರ್ಥ ಮಾಡ್ಕೊಳ್ಳಿ. ಅಲ್ಲೂ ಹೇಳು, ನೀನೇ ಏನೋ ಮಾಡ್ಕೊಂಬಿಟ್ಟಿ ಅಂತ ಹೇಳು, ಹಿಂಗೆ ಹೇಳು ಅಂತೆಲ್ಲ ಇದೇ ಮೇಡಮ್. 5 ಟೈಮ್ಸ್ SDM ಹಾಸ್ಪಿಟಲ್ ಧರ್ಮಸ್ಥಳಕ್ಕೆ ಹೋಗಿರೋಂಥದ್ದು ನಾನು. ಎಲ್ಲ ಕೊಟ್ಟು ಎಲ್ಲ ಸೇರಿ ಆಗಿ ಒಂದು 2 ಕೋಟಿ ಆಗಿದೆ, 2.5 ಕೋಟಿ ಆಗಿರ್ಬೋದು ಮೇಡಮ್. ನನ್ನ ಪ್ರಕಾರ ಇಷ್ಟು ಲೆಕ್ಕ ಗೊತ್ತದು, ಇನ್ನೆಲ್ಲ ನನ್ನ ತಾಯಿ ಗೊತ್ತಿರೋ ಅಂಥದ್ದು. ಏನೂ ಕಮ್ಮಿ ಮಾಡಿಲ್ಲ ಮೇಡಮ್, ನನಗೆ ಏನೂ ಕಮ್ಮಿ ಕೊಟ್ಟಿಲ್ಲ. ಅವ್ರಿಗೂ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು, ಎಷ್ಟು ಚೆನ್ನಾಗಿ ಅಂದರೆ ಅದ್ದೂರಿಯಾಗಿ ಮಾಡಿಕೊಟ್ರು. ಇದು ಈ ಮಟ್ಟಕ್ಕೆ ನಂಗೆ ಬರಬಾರ್ದಿತ್ತು, ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅವ್ರು 4 ಜನನು. ಇದಕ್ಕೆ ನಂಗೆ ನ್ಯಾಯ ಒದಗಿಸ್ಕೊಡಿ. ಫೋನ್ ಕಿತ್ಕೊಂಡಿದ್ದಾರೆ ಅಂದರೆ ಮೇನ್ ನೀವೇ ಹೇಳಿ ಮೇಡಮ್, ಇದಕ್ಕೆ ನೀವೇನು ಹೇಳ್ಬೋದು ಅಂತ. ನನ್ನ ತಾಯಿನ ನಾನು ಕಂಪ್ಲೀಟಾಗಿ ಸತ್ತೋಗಿದ್ದಾರೆ ಅನ್ಕೊಬೇಕಂದ್ರೆ ಒಂದೇ ಕಾರಣ, ಏನೇ ಮಾಡಿದಾಳೆ ಅವಳು, ಏನೇ ಕೊಟ್ಟಿದ್ದಾಳೆ ಅವಳು, ಏನು ಕೊಟ್ಟುಬಿಟ್ಟಿದ್ದಾರನೇ, ನಾನು ಇನ್ಮೇಲೆ ಅನ್ನ ಹಾಕ್ತೀನಿ, ಕೂಲಿ ಆಳ್ತಾರೆ ಬಿದ್ದಿರೆ ಮೂಲೆಯಲ್ಲಿ, ನೀನು ಕೂಲಿ ಆಳ್ತಾರೆ ಇರ್ಬೇಕಣೆ. ಆಮೇಲೆ ಧರ್ಮಸ್ಥಳ ಆರ್ಚ್ ಮನೆ ಸೊಪ್ಪು ಮಾರಿ, ನೀನು ತಂದಾಕೆ ಮನೆಗೆ,
ಒಬ್ರು ಗೌರ್ಮೆಂಟ್ ಎಂಪ್ಲಾಯ್ ಜನಕ್ಕೆ ನಾಳೆ ದಿನ ಅವರು ಹೇಳೋರಾಗ್ಬಿಟ್ಟು ನ್ಯಾಯ ಕೊಡೋರಾಗಿ ಇಲ್ಲಿ ಅವ್ರ ಹೆಂಡತಿನೇ ಅವ್ರು ಈ ಸ್ಥಿತಿಗೆ ಬಂದು ನಿಲ್ಸಿದ್ದಾರೆ. ಇದಕ್ಕೆ ದಯವಿಟ್ಟು ನಾನು ಮುಖ್ಯಮಂತ್ರಿ ಮತ್ತೆ ಗೃಹ ಸಚಿವರನ್ನ ಕೇಳ್ಕೊಳ್ಳೋದೊಂದೇ, ಇದಕ್ಕೆ ನಂಗೆ ನ್ಯಾಯ ಒದಗಿಸ್ಲೇಬೇಕು, ಅವ್ರು ನ್ಯಾಯ ಕೊಡಿಸ್ಲೇಬೇಕು, 4 ಜನನು ಅರೆಸ್ಟ್ ಆಗಲೇಬೇಕು. ಇದು ನಾನು ಕೇಳ್ಕೊಳ್ಳೋ 3 ದಿವಸ ಆಯಿತು ಮೇಡಮ್. ಇದಕ್ಕೆ ಇನ್ನೂ ನಂಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ದಯವಿಟ್ಟು ನಂಗೆ ಈ ನೋವುಗೋಸ್ಕರ ನನ್ನ ತಂದೆ ತಾಯಿ ತುಂಬ ಕೋರಿಗೆ ಪ್ರಾಣ ಇನ್ನೇನು ಕಳ್ಕೊಂಡ್ಬಿಡ್ತಿದ್ರು, ಅವ್ರಿಗೋಸ್ಕರ. ಆಮೇಲೆ ನಂಗೆ ಇದಕ್ಕೆ ಜೀವ ಬೆದರಿಕೆ ಇದೆ, ನನ್ನ ತಂದೆ ತಾಯಿಗೂ ಜೀವ ಬೆದರಿಕೆ ಇದೆ. ನಂಗೆ ಇದಕ್ಕೆ ರಕ್ಷಣೆ ಬೇಕೇ ಬೇಕು ಅಂತ ಖಂಡಿತವಾಗ್ಲೂ ಕೈ ಮುಗಿದು ಕೇಳ್ಕೊತಿದ್ದೀನಿ. ಇದ್ರ ಮೇಲೆ ನಾನು ಇನ್ನೇನು ಮಾತಾಡೋಕ್ಕೆ ಸಾಧ್ಯ ಇಲ್ಲ.